ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರು ಕೂಡ ಆ ಈವರೆಗೆ ಶರಣಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ನಿಜಕ್ಕೂ ಸ್ವೀಕಾರ ಮಾಡಿದವರ ಬದುಕು ಅದು ಭಾಗ್ಯದ ಬದುಕು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕುರಿತು ನಿಮ್ಮೆಲ್ಲರಿಗೆ ಎರಡು ನುಡಿ ಮಾತುಗಳನ್ನು ನುಡಿತಾ ಇದ್ದಾರೆ. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರುವಂಥ ಪೂಜ್ಯ ಕಲಾಯಜ್ಜನವರು. ದೇವ ಗುರುಕುಮಾರ ಪಂಚಾಕ್ಷರ ಪೀಠ ರಾಜಗುಳ್ಳ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು 29ನೇ ವರ್ಷದ ಪುಣ್ಯ ಸ್ಮರಣೋತ್ಸವದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಚಿಕ್ಕೇನಕೊಪ್ಪದ ಚೆನ್ನವೀರಶಿವ ಶರಣರ ಪಾದವನ್ನು ಕೂಡ ಮಸ್ತಕ ಮೇಲೆ ಹೊತ್ತುಕೊಂಡು ಈ ಕಾರ್ಯಕ್ರಮದಲ್ಲಿ ದಿವ್ಯ ಭವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯರು, ಪ್ರವಚನ ಭಾಸ್ಕರ ಪ್ರವಚನ ಪಂಡಿತ ಉತ್ತಮರಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಪರಮ ಪೂಜ್ಯ ಗುರುಗಳ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಶಿರಟ್ಟಿ ಮತ್ತು ಬಾಲವಸರ್ ಪೂಜ್ಯ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೆ ಜಗದ್ಗುರು ಮಹಾಸನ್ನಿಧಿಯವರಾಗಿರುವಂಥ ಪರಮ ಪೂಜ್ಯರು ಅಭಿನವ ಬುಧೇಶ್ವರ ಮಹಾಪೂಜ್ಯ ಗುರುಗಳ ಪಾದದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ಈಗ ತಾನ ಆಶೀರ್ವಚನ ದಯಪಾಲಿಸಿರುವಂಥ ಎ ಬಿ ಪಾಟೀಲ್ ಗುರೂಜಿಯವರು ಧಾರವಾಡ ಅವರಿಗೂ ಕೂಡ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ, ಈ ಮಠದ ಪರಮ ಪೂಜ್ಯರು ನಿಮ್ಮೆಲ್ಲರನ್ನ ಕರೆಸಿ ಎಲ್ಲರಿಗೆ ಆಶೀರ್ವಾದ ಕೊಡ್ತಕ್ಕಂಥ ಪರಮ ಪೂಜ್ಯರಾಗಿರೋಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಶಿವಶಾಂತ ವೀರಶಿವ ಶರಣರು ಸುಕ್ಷೇತ್ರ ಬೆಳಗಾನೂರು ಪೂಜ್ಯ ಗುರುಗಳ ಪಾದದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ನಮ್ಮ ಉಮೇಶ್ ಗೌಡರು ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನೋಡಿಕೊಂಡು ಬರ್ತೀವಿ, ಕಣ್ಣು ತುಂಬ ತುಂಬ್ಕೊತೀವಿ ಅಂತಂದರೆ, ಇಂದಿನ ನಮ್ಮ ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಬಗ್ಗೆ ಎರಡು ಮಾತು ಹೇಳಬೇಕಂದ್ರೆ, ಒಂದು ಕಲ್ಲು ಅರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ ಮಾತು ಸರ್ವಜ್ಞ ಅಂತ. ಅಂದರೆ ಕಲ್ಲು ಅರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ ಮಾತು ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಹೇಳ್ದಂಗೆ, ಇಂದಿನ ನಮ್ಮ ಚಿಕ್ಕೇನಕೊಪ್ಪದ ಚೆನ್ನವೀರ ಶಿವ ಶರಣರು ಒಂದು ಕಲ್ಲನ್ನು ತಂದು ಕಲ್ಲನ್ನು ಸುಟ್ಟು ಅದಕ್ಕೆ ನೀರು ಹಾಕಿದಾಗ ಅದು ಕಲ್ಲು ಅರಳಿ ಏನಾಗುತ್ತೆ, ಅದು ಸುಣ್ಣ ಅಂತ ಕರೆಸ್ಕೊತಾ ಇದೆ. ಮಠ ಮಂದಿರ ಗುಡಿ ಮಸೂದಿ ಚರ್ಚಿಗೆ ಎಲ್ಲರಿಗೂ ಕೂಡ ಬೆಳಕು ಕೊಡುವಂಥದ್ದು ಒಂದು ಕಲ್ಲು ಕೆಲಸ ಮಾಡ್ತದೆ. ಕಾರಣ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಮಾತ್ರ. ಹಾಗಾಗಿ ಈ ನಾಡಿನಲ್ಲಿ ಅಜ್ಞಾನ ಅಂಧಕಾರದಲ್ಲಿ ಮುಳುಗಿ ಏನೆಲ್ಲ ನಾವು ಮಾಡಲಾರ್ದನ್ನು ಮಾಡಿ ಈ ಪಾಪ ಕೋಪಗಳನ್ನು ಕಟ್ಟಿಕೊಂಡು ನಾವು ನರಕಕ್ಕೂ ಹೋಗುವಂಥ ಅರಜನ್ಮವನ್ನು ಮಾಡಿ ಪವಿತ್ರಗೊಳಿಸಿರುವಂಥ ಯಾವ ರೀತಿ ಕಲ್ಲಿಗೆ ಸಂಸ್ಕಾರ ಕೊಟ್ಟು ನೀರು ಹಾಕಿದಾಗ ಅರಳಿಯೋದು ಎಲ್ಲರಿಗೂ ಬೇಕಾಗ್ತಾ ಇದೆ. ಹಂಗೆ ನಮ್ಮ ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರು ಪಾದ ಸ್ಪರ್ಶದಿಂದ ಅವರ ನೇತ್ರ ಕೃಪೆಯಿಂದ ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತರ ಜೀವನ ಪಾವನಗೊಳಿಸಿರುವಂಥ ಚಿಕ್ಕೇನಕೊಪ್ಪದ ಚೆನ್ನವೀರ ಶಿವ ಶರಣರಿಂದ ತಪ್ಪಾಗೋದು. ಅಂಥ ಮಹಾಸನ್ನಿಧಿಯವರ 29ನೇ ವರ್ಷದ ಪುಣ್ಯ ಸ್ಮರಣೋತ್ಸವದಲ್ಲಿ ಇಲ್ಲೆಲ್ಲ ತಾವು ಶಿಲಾಮಂಟಪಕ್ಕಾಗಲಿ ಪ್ರಸಾದ ನಿಲಯಕ್ಕಾಗಲಿ 50,000 20,000 ಈ ರೀತಿ ಸಾಕಷ್ಟು ತಾವೆಲ್ಲ ಏನು ಕೊಟ್ಟಿದ್ದೀರಿ, ಅದು ಎಲ್ಲ ಏನಪ್ಪ ಅಂದರೆ ಈ ಸಮಾಜಕ್ಕೆ ನೀವು ಕೊಟ್ಟಿದ್ದು ಇಲ್ಲೆಲ್ಲ ಬಡ ಮಕ್ಕಳಿಗೆ ಪ್ರಸಾದ ನಿಲಯ ಆಗಲಿ ಕಟ್ಟಡಕ್ಕಾಗಲಿ ಅದೆಲ್ಲ ಉಪಯೋಗ ಮಾಡ್ತಕ್ಕಂಥದ್ದು. ಪ್ರಸಾದ ಆಗಲಿ ಸಾಮೂಹಿಕ ಲಗ್ನ ಆಗಲಿ ಸಮಾಜ ಕೊಟ್ಟಿದ್ದು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಅಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಹಾಗಾಗಿ ಈಗಿರ್ತಕ್ಕಂಥ ಇದೇ ಒಂದು ನಮ್ಮ ಬೆಳಗಾನೂರು ಶಿವಶಾಂತ ವೀರಶಿವ ಶರಣರು ನಿಜವಾಗಿ ಅವ್ರು ಹೆಂಗದವ್ರು ಅಂದರೆ ಭಾಳಷ್ಟು ಶಾಂತ ಸ್ವಭಾವದವರು, ಮಾತರು ಹೃದಯ ಉಳ್ಳವರು.
ಹಾಗಾಗಿ ನಮಗೆ ಹೆಂಗಂದ್ರೆ ಎಲ್ಲರ ನಾವು ಹೋಗ್ತಿರ್ತೀವಿ, ನಮಗೆ ಕಣ್ಣು ಕಾಣಂಗಿಲ್ಲ, ಖರೆ ಎಲ್ಲರ ಗಾಡಿಯಾಗ ಹೋಗ್ತಿರ್ತೀವಿ, ನೋಡಿ ಒಂದು ಫೋನ್ ಹಚ್ಚಿ ಹೇಳ್ತಿರ್ತಾರೆ ಎಲ್ಲಿ ಹೊಂಟ್ರಿ ಎಲ್ಲಿಲ್ಲ. ಒಂದು ಆರೋಗ್ಯ ಬಗ್ಗೆ, ನಮ್ಮ ಒಂದು ಕ್ಷೇಮದ ಬಗ್ಗೆ ಬಹಳಷ್ಟು ವಿಚಾರ ಮಾಡ್ತಕ್ಕಂಥದ್ದು ಅಂದರೆ ಅದು ತಾಯಿ ಹೃದಯ. ಹಂಗೆ ಅಂಥ ಪೂಜ್ಯರು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ. ನಾವು ಅವ್ರ ಆಶೀರ್ವಾದ ಪಡ್ಕೊಂಡು ಧನ್ಯಾತ್ಮರು ಪುಣ್ಯಾತ್ಮರಾಗೋರು ಅಂತೇಳಿ ಹರಿಸಿ, ಹಾಗೆ ನಮ್ಮ ಸಿರಟ್ಟಿಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಪೂಜ್ಯ ಗುರುಗಳು ಅವರು ಕೂಡ ಅಷ್ಟೇ ಬಹಳಷ್ಟು ಒಂದು ಪ್ರವಚನ ಮಾಡೋದಾಗಲಿ. ಮೊನ್ನೆ ಹುಬ್ಬಳ್ಳಿ ಮಹಾನಗರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದರು ಗುರುಗಳದ್ದು. ಅಂಥ ಪೂಜ್ಯರು ಕೂಡ ಎಲ್ಲೇ ಇರಲಿ ನಮಗೆ ಭೇಟಿಯಾದಾಗ ಆರಾಮಿರಿ ನೀವು, ನಿಮ್ಮ ಆಶೀರ್ವಾದ ಅಂದ್ರೆ ಎಲ್ಲ ಕುಮಾರೇಶನ ಆಶೀರ್ವಾದ, ನೀವು ಆರಾಮಿರ್ರಿ ಅಂಥೇಳಿ ಯೋಗ ಸಮಾಚಾರದ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಪೂಜ್ಯ ಗುರುಗಳು ಅವ್ರ ಪಾದಕ್ಕೆ ಮತ್ತೊಮ್ಮೆ ನಾನು ಭಕ್ತಿಯಿಂದ ನಮಸ್ಕರಿಸಿ, ಹಾಗೆ ನಮ್ಮ ಹೊಸಳ್ಳಿ ಜಗದ್ಗುರು ಮಹಾಸನ್ನಿದೇವರು ಅವರು ಕೂಡ ಅಷ್ಟೇ ಬಹಳ ಪ್ರೀತಿ, ಬಹಳ ವಾತ್ಸಲ್ಯ, ಒಂಥರ ತಾಯಿ ಹೃದಯ ಇದೆ. ಆ ಪೂಜ್ಯರು ಕೂಡ ಬಹಳಷ್ಟು ಆರಾಮದಿರಲಿಲ್ಲ, ಹಿಂಗೆ ಎಲ್ಲ ವಿಚಾರ ಮಾಡ್ತಕ್ಕಂಥವ್ರು. ಆ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ನಾವು ಭಕ್ತಿಯಿಂದ ನಮಸ್ಕರಿಸಿ, ನಮ್ಮ ಎ ಬಿ ಪಾಟೀಲ್ ಗುರೂಜಿಯವರು ಅವರು ಕೂಡ ಎಲ್ಲರ ಭೇಟಿ ಆದಾಗ ಸಾಕು, ಅವರು ಹಾಗೆ ಎಲ್ಲದರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಗುರೂಜಿಯವರು. ಇವರೆಲ್ಲರ ಆಶೀರ್ವಚನ ನಾವು ಕೇಳಿ ಧನ್ಯಾತ್ಮರು ಪುಣ್ಯಾತ್ಮರು ಆಗೋಣ ಅಂತೇಳಿ ಹರಿಸಿ, ಇಲ್ಲಿವರೆಗೆ ತಾವೆಲ್ಲ ಸಂಗೀತ ಕೇಳಿದಿರಿ, ಸಾಮೂಹಿಕ ಲಗ್ನದಲ್ಲಿ ಪಾಲ್ಗೊಂಡಿದ್ದೀರಿ, ಪ್ರಸಾದ ಕೆಡಿಸದಂಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಗುರುಗಳ ಪಾದ ಕೃಪೆಗೆ ತಾವೆಲ್ಲ ಪಾತ್ರರಾಗ್ರಿ ಅಂತ ಹೇಳಿಸಿ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ಆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ನಾವು ನೀವು ಕೇಳಿ ಧನ್ಯಾತ್ಮರು ಪುಣ್ಯಾತ್ಮರು ಆಗೋಣಂತ ಸಂದರ್ಭದ ಕರೆಸಿ, ಮತ್ತೊಮ್ಮೆ ನಮ್ಮ ವೇದಿಕೆ ಮೇಲೆ ಎಲ್ಲ ಪೂಜ್ಯರ ಪಾದಕ ಭಕ್ತಿಯಿಂದ ನಮಸ್ಕರಿಸಿ, ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಮಾನದಲ್ಲಿ ಮಳೆ ಬೆಳೆ ಸುಖ ಸಮೃದ್ಧಿ ರೈತ ಬಾಂಧವರಿಗೆ ಆ ಗುರುಗಳು ಕೊಡಲಿ ಅಂತೇಳಿ ಬಯಸಿ ನನ್ನ ಎರಡು ಮಾತನ್ನು ಪೂಜ್ಯರ ಪಾದಕ ಅನಿಸ್ತಾ ಇದೆ. ಇಲ್ಲಿವರೆಗೆ ಪರಮ ಪೂಜ್ಯ ಕಲ್ಲಯ್ಯನವರು ಬಹಳ ಸುಂದರವಾಗಿ ಅಪ್ಪ ಚನ್ನವೀರ ಮಹಾಶರಣರ ಕುರಿತು, ಶ್ರೀಮಠದ ಕುರಿತು ತಮ್ಮ ನುಡಿ ಮಾತುಗಳನ್ನು, ನುಡಿ ನೈವೇದ್ಯವನ್ನು ನುಡಿದ ಪರಮ ಪೂಜ್ಯರಿಗೆ ತುಂಬ ಹೃದಯದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಜಾತ್ರಾ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಪ್ರದಾನ ಪ್ರಶಸ್ತಿ ಶರಣಶ್ರೀ ಪ್ರಶಸ್ತಿ ದೊಡ್ಡಪ್ಪನ ಹೆಸರಲ್ಲೇ ಕೊಡು ಮಾಡುವಂಥ ಪ್ರಶಸ್ತಿಗೆ ಭಾಜನರಾದವರು ಅವರ ಹೆಸರನ್ನು ಕರೀತಾ ಇದ್ದೇನೆ. ನಿಮ್ಮ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಕರೆಯೋಣ. ಕುಮಾರ್ ಸಂಜಯ್ ಜೆಸಿ ನಗರ ಕಾರಟಗಿ ಕ್ರೀಡೆ ವಿಭಾಗ ಹಾಗೂ ಗಣಿತ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ಪ್ರಯುಕ್ತ ಶರಣಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಶ್ರೀ ದಿವಂಗತ ಶ್ರೀ SKR ಜಿಲಾನಿ ಭಾಷಾ ಲಕ್ಷ್ಮೀ ಕಲಾಕ್ಷೇತ್ರ ಬಳ್ಳಾರಿ, ಇವರಿಗೂ ಕೂಡ ಈ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾವಿ, ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಸಿದ್ಧಲಿಂಗನಗೌಡ ಎಸ್ ಜಂಗಲಪ್ಪಗೌಡ್ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದಿಯವರ ಸಹಯೋಗದಲ್ಲಿ ಪರಮ ಪೂಜ್ಯ ಶ್ರೀ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಸಂಸ್ಥಾನ ಮಠ ಸಿರಹಟ್ಟಿ ಬಾಲೆಹೊಸೂರು ಹಾಗೂ ಹೊಸಳ್ಳಿಯ ಪೂಜ್ಯರು ಹಾಗೂ ಪರಮ ಪೂಜ್ಯ ಶ್ರೀ ಶಾಂತವೀರ ಶರಣರ ಸುಕ್ಷೇತ್ರ ಬೆಳಗಾವಿ, ಪೂಜ್ಯ ಶ್ರೀ ಕಲ್ಲಯ್ಯನವರು ಹಾಗೂ ಎ ಪಿ ಪಾಟೀಲ್ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಗಣಿತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಕುಮಾರ್ ಸಂಜಯ್ BC ಕಾರಟಗಿ ಅವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಭತ್ತದ ನಾಡಿನ ಹೆಮ್ಮೆಯ ಪುತ್ರರೇ, ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಸುಸಂಸ್ಕೃತ ಸುಶಿಕ್ಷಿತ ದಂಪತಿಗಳಾದ ಶ್ರೀ ಚಂದ್ರಮೌಳಿ ಮಾತು ಶ್ರೀ ಉಮಾ ಅವರ ಪುಣ್ಯಗರ್ಭದಲ್ಲಿ ಅವರ ಸುಪುತ್ರರಾಗಿ ದಿನಾಂಕ 17/5/2004 ಜನಿಸಿದ ಭಾಗ್ಯವಂತರೇ, ಭತ್ತದ ನಾಡಿನ ಹೆಮ್ಮೆಯ ಪುತ್ರರೇ, ಕ್ರೀಡಾ ಕ್ಷೇತ್ರದ ಭರವಸೆಯ ಕ್ರೀಡಾಪಟುಗಳೇ, ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಸುಭದ್ರ ಕಾರ್ಯಗಳು ಎಂಬಂತೆ ಬಯಲು ಭೂಮಿಯಲ್ಲೇ ಬೆಳೆ ಬೆಳೆಯುತ್ತಾ ಕ್ರೀಡಾ ಕೌಶಲ್ಯಗಳ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಕಬ್ಬಿಣದ ಕಡಲೆಯಾದ ಗಣಿತ ವಿಷಯದಲ್ಲಿಯೂ ಸಹ ಹಾಗೂ ಯೋಗ ಸಾಧನೆಯ ವಿಶೇಷ ಪ್ರತಿಭೆಯ ಮೂಲಕ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಸಶಕ್ತ ಕ್ರೀಡಾಪಟುವಾಗಿ ಕ್ರೀಡಾ ಕ್ಷೇತ್ರದ ಭರವಸೆಯ ವಿಜಯ ಸಾಧಕರಾಗಿದ್ದೀರಿ. ಯೋಗ, ಗಣಿತ, ಲಲಿತ ಕಲೆಗಳಲ್ಲಿ ವಿಶೇಷ ಪ್ರತಿಭೆ ಹೊಂದಿದ ತಾವು ಬಹುಮುಖ ಪ್ರತಿಭಾ ಸಂಪನ್ನರಾಗಿರುವಿರಿ. ಪ್ರಶಸ್ತಿ ಪುರಸ್ಕರ್ತರೆ, ತಮ್ಮ ಸಾಧನೆ ಕೇವಲ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರಿಕಾರ್ಡ್ನಲ್ಲಿ
ತಮ್ಮ ಹೆಸರು ದಾಖಲಾಗಿರುವುದು ಅಭಿನಂದನೀಯ ಹಾಗೂ ಸ್ತುತ್ಯಾರ್ಹ. ಹಾಗೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಮಾನ್ಯತೆಗಳು ಒಲಿದು ಬಂದ ತಮಗೀಗ ಶತಮಾನದ ಮಹಾಶರಣ ಪರಮ ಪೂಜ್ಯ ಶ್ರೀ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲು ಹೆಮ್ಮೆ ಎನಿಸುತ್ತದೆ. ಸರ್ವೇ ಜನಃ ಸುಖಿನೋ ಭವಂತು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾನು, ತಾಲೂಕು ಜಿಲ್ಲೆ ಗದಗ, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗಲಪ್ಪಗೌಡ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದ್, ದಿನಾಂಕ 16/2/2004. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾನು ಹಾಗೂ ಪೂಜ್ಯರ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಪರಮ ಪೂಜ್ಯರೆಲ್ಲರ ಸಾನ್ನಿಧ್ಯದಲ್ಲಿ ಭರತನಾಟ್ಯ, ಕೂಚಿಪುಡಿ, ಜನಪದ ನೃತ್ಯ ಕಲಾವಿದ, ನಿರ್ದೇಶಕ ಶ್ರೀ SKR ಜಲಾನಿ ಭಾಷಾ ಲಕ್ಷ್ಮೀ ಕಲಾಕ್ಷೇತ್ರ ಬಳ್ಳಾರಿ ಅವರಿಗೆ ಸಮರ್ಪಿಸಿದ ಶರಣಶ್ರೀ ಪ್ರಶಸ್ತಿ. ಸುಸಂಸ್ಕೃತ ಪರಂಪರೆಯ ಸುಪುತ್ರರೇ, ಬಳ್ಳಾರಿಯ SK ಫಕ್ರುದ್ದೀನ್, ತಾಯಿ ಅಮಿನುರಿಷಾ ಬೇಗಂ ಇವರ ಸುಪುತ್ರರಾಗಿ ದಿನಾಂಕ 26/5/1965 ಜನಿಸಿದ ತಾವು ಬಾಲ್ಯದಿಂದಲೂ ಕಲೆ, ಸಂಗೀತ, ನೃತ್ಯದಲ್ಲಿ ಅಪಾರವಾದ ಆಸಕ್ತಿ, ಅಭಿರುಚಿ ಮೂಲಕ ಲಲಿತ ಕಲೆ, ಭಾಷೆ, ನೃತ್ಯ, ನಟನೆಗಳ ತ್ರಿವೇಣಿ ಸಂಗಮದ ದಿಶಕ್ತಿಯ ಸುಸಂಸ್ಕೃತ ಪರಂಪರೆಯ ಸುಪುತ್ರರಾಗಿರುವಿರಿ. ಭವ್ಯ ದಿವ್ಯ ಗುರು ಪರಂಪರೆಯ ಗರಡಿಯಲ್ಲಿ ರೂಪುಗೊಂಡ ಮಹಾಮನಿಗಳೇ, ರಾಷ್ಟ್ರವಿಖ್ಯಾತ ಘನ ವಿದ್ವಾಂಸ ಮಹಾ ಸಂಗೀತಗಾರರಾದ ಪದ್ಮಭೂಷಣ ಡಾಕ್ಟರ್ ವೆಂಪಟಿ ಚನ್ನಸತ್ಯಂ ಕೂಚಿಪುಡಿ ಕಲಾಕ್ಷೇತ್ರ ಚೆನ್ನೈ ಹಾಗೂ ನೃತ್ಯಭೂಷಣ ಡಾಕ್ಟರ್ ಕೃಷ್ಣಮೂರ್ತಿ ರಾಜು ಶೋಭಾ ಕಲಾಮಂದಿರ ಕಡಪ ಇವರಲ್ಲಿ ಶಿಷ್ಯತ್ವ ಹಾಗೂ ಮಾರ್ಗದರ್ಶನ ಪಡೆದು ಭರತನಾಟ್ಯ, ಕೂಚಿಪುಡಿ, ಜಾನಪದ ನೃತ್ಯಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನು ಮೈಗೂಡಿಸಿಕೊಂಡು ಸಂಗೀತ ಲೋಕದ ಶ್ರೇಷ್ಠ ಕಲಾ ವಿದ್ವಾಂಸರಾಗಿರುವಿರಿ. ಸಂಗೀತ ಕಲಾವಿದರ ಮಹಾಪೋಷಕರೇ, ಬಳ್ಳಾರಿಯಲ್ಲಿ 1981ರಲ್ಲಿ ಪ್ರಾರಂಭಿಸಿದ ಲಕ್ಷ್ಮೀ ಕಲಾಕ್ಷೇತ್ರ ಸಾಂಸ್ಕೃತಿಕ ಸಂಸ್ಥೆಯ ರೂವಾರಿಯಾಗಿ ಅನೇಕ ಆಸಕ್ತ ಸಂಗೀತ ಅಭಿರುಚಿಯ ನೃತ್ಯ ಹಾಗೂ ಲಲಿತ ಕಲೆಗಳನ್ನು ಕಲಿಯುವ ಆಸಕ್ತರಿಗೆ ದಾರಿ ಎರೆದು ಅವರ ಬಾಳ ಬದುಕಿಗೆ ಆಶ್ರಯದಾತ ಆಗಿರುವುದು ಅನುಕರಣೀಯ ಹಾಗೂ ಅಭಿನಂದನೀಯ. ಮೇರು ಸಾಧನೆಯ ಸಾಧಕರೇ, ಮಾನವ ಬದುಕಿನ 5 ದಶಕಗಳ ಕಾಲ ನಿರಂತರ ಸಾಧನೆ ಗೈಯುವುದರ ಜೊತೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರ ಗೌರವಗಳಿಗೆ ಭಾಜನರಾಗಿದ್ದೀರಿ. ನಾಡಿನ ಸಾಂಸ್ಕೃತಿಕ ವೇದಿಕೆ, ಸಂಗೀತ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನಗಳಿನ ನಾಟಕ ರೂಪಕಗಳಿಗೆ ನಿರ್ದೇಶನ ನೀಡಿದ ತಾವು ಕರ್ನಾಟಕ ರಾಜ್ಯ ಘನ ಸರ್ಕಾರದ 2010ರ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ತಮಗೆ ನಾಡಿನ ಒಳ ಮತ್ತು ಹೊರಗೆ ಅನೇಕ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು ಹಲವಾರು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿವೆ. ತಮಗೀಗ ಶತಮಾನದ ಮಹಾಶರಣ ಪೂಜ್ಯ ಶ್ರೀ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲು ಹೆಮ್ಮೆ ಎನಿಸುತ್ತದೆ. ಸರ್ವೇ ಜನಃ ಸುಖಿನೋ ಭವಂತು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ಸುಕ್ಷೇತ್ರ ಬೆಳಗಾನು, ತಾಲೂಕು ಜಿಲ್ಲೆ ಗದಗ, ಶ್ರೀ ಸಿದ್ದಲಿಂಗನಗೌಡ ಎಸ್ ಜಂಗಲಪ್ಪಗೌಡ ಉಮಾ ವಿದ್ಯಾಶ್ರೀ ಟ್ರಸ್ಟ್ ನವಲಗುಂದ್, ದಿನಾಂಕ 16/2/2024. ಸರ ಕ್ಯಾಮ್ರಾ ಐತ್ರಿ, ಈ ಕಡೆ ಬರ್ರಿ, ಸೈಡ್ ಬರ್ರಿ. ಸೈಡ್ ಇಲ್ಲ, ಈಗ ಫ್ರೇಮ್ ಎಲ್ಲ ಐತ್ರ, ಕ್ಯಾಮ್ರಾ ಕಾಣ್ತೈತಿ ಇಲ್ರಿ? ಕಾಣಕತ್ತೈತಿ ಮತ್ತೆ ಖಂಡಿತಕ್ಕೆ ಇದು ಸೈಡ್ ಬಂದೆ. ಮೊಬೈಲ್ ಸ್ವಲ್ಪ ಕೈಲಿ ಸರ್ ಶೂಟ್ ಮಾಡಾಕ್ತೀವಿ. ಭಾಳ ಸ್ಥಿತಿ ನಿಮಗೆ ಚಪ್ಪಾಳಿನ ಬರುವಲ್ಲ, ಜೋರಾಗಿ ಚಪ್ಪಾಳಿ ಹಾಕಿ ನೋಡೋಣ. ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಚನ್ನವೀರ ಶರಣರ ಮಹಾರಾಜ್ ಕಿ. ಈಗಾಗಲೇ ಚನ್ನವೀರ ಮಹಾಶರಣರ ಹೆಸರಿನಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ಈಗಾಗಲೇ ವೇದಿಕೆ ಮೇಲೆ ಇರುವಂಥ ಎಲ್ಲ ಜಗದ್ಗುರುಗಳಾದಿಯಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಪೂಜ್ಯರು ಕೂಡ ಈವರೆಗೆ ಶರಣಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ನಿಜಕ್ಕೂ ಸ್ವೀಕಾರ ಮಾಡಿದವರ ಬದುಕು ಅದು ಭಾಗ್ಯದ ಬದುಕು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.